ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅಶ್ವಿನಿ ಪ್ರದೀಪ್ ಚಿಕ್ಕನಲ್ಲೂರು. ಅಕ್ಷರವೇಣಿ ವೇದಿಕೆ ಆಯೋಜಿಸಿರುವ ಈ ವಾರದ ಕವನದ ಶೀರ್ಷಿಕೆ ಬದುಕು ಒಂದು ಪ್ರಶ್ನೆ. ಬದುಕು ಒಂದು ಪ್ರಶ್ನೆ, ಕಾಲವೇ ಅದರ ಗುರುವು, ಅನುಭವವೇ ಉತ್ತರ, ಜ್ಞಾನವೇ ಅದರ ಸತ್ಯವು. ಬದುಕು ಒಂದು ಪ್ರಶ್ನೆ, ಕಾಲವೇ ಅದರ ಗುರುವು, ಅನುಭವವೇ ಉತ್ತರ, ಜ್ಞಾನವೇ ಅದರ ಸತ್ಯವು. ಸೋಲಿನ ಪಾಠಗಳು ಜೀವನದ ಮುತ್ತುರತ್ನಗಳು, ಗೆಲುವಿನ ಹಾದಿಗಳು ಕನಸಿನ ಪಯಣಗಳು. ಸಂತೋಷ ದುಃಖಗಳ ನಡುವೆ ಸಾಗುವುದೇ ಜೀವನ, ಸಂತೋಷ ದುಃಖಗಳ ನಡುವೆ ಸಾಗುವುದೇ ಜೀವನ. ಬದುಕಿನ ಏರಿಳಿತಗಳ ಸಂಗಮವೇ ನಲಿವಿನ ವನ, ಬದುಕಿನ ಏರಿಳಿತಗಳ ಸಂಗಮವೇ ನಲಿವಿನ ವನ. ಸಂಕಷ್ಟ ಬಂದಾಗ ಬೇಕಾಗುವುದು ಧೈರ್ಯ, ನಂಬಿಕೆ ಇದ್ದಾಗ ಸಿಗುವುದು ಐಶ್ವರ್ಯ. ಪ್ರತಿದಿನವೂ ಹೊಸದೊಂದು ಅನುಭವದ ರಂಗು, ಪ್ರತಿದಿನವೂ ಹೊಸದೊಂದು ಅನುಭವದ ರಂಗು. ಪ್ರತಿ ಕ್ಷಣವೂ ಕಲಿಸುವುದು ಜೀವನದ ಸೊಬಗು. ಪರಿಶ್ರಮದ ಬೆವರಲ್ಲಿ ಸಿಗುವ ಫಲವೇ ಮುಕ್ತಿ, ಸತ್ಯದ ಹಾದಿಯಲ್ಲಿ ಬೆಳೆಯುವ ಬದುಕೆ ಭಕ್ತಿ. ಬದುಕು ಕೇಳುವುದು ಪ್ರಶ್ನೆಗಳ ಸುರಿಮಳೆ, ಬದುಕು ಕೇಳುವುದು ಪ್ರಶ್ನೆಗಳ ಸುರಿಮಳೆ. ಉತ್ತರ ಹುಡುಕುವುದು ಮನದ ಕಲೆ, ಉತ್ತರ ಹುಡುಕುವುದು ಮನದ ಕಲೆ. ಕೊನೆಯಲ್ಲಿ ಉಳಿಯುವುದೊಂದೇ, ಅದೇ ಸತ್ಕಾರ್ಯದ ಫಲ, ಅದೇ ಜೀವನದ ಅಮೂಲ್ಯವಾದ ಬಲ. ಕೊನೆಯಲ್ಲಿ ಉಳಿಯುವುದೊಂದೇ ಸತ್ಕಾರ್ಯದ ಫಲ, ಅದೇ ಜೀವನದ ಅಮೂಲ್ಯವಾದ ಬಲ. ಧನ್ಯವಾದಗಳು. ಈ ಕವನದಲ್ಲಿ ಕವಯತ್ರಿಯವರು ಜೀವನವನ್ನು ಒಂದು ಪ್ರಶ್ನೆಯಾಗಿ ಚಿತ್ರಿಸಿ ಅದರ ಉತ್ತರವನ್ನು ಅನುಭವ, ಜ್ಞಾನ ಮತ್ತು ಪರಿಶ್ರಮದಲ್ಲಿ ಹುಡುಕುವ ಸುಂದರ ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಬದುಕಿನಲ್ಲಿ ಬರುವ ಸೋಲು ಗೆಲುವು, ಸಂತೋಷ ದುಃಖ, ಏರಿಳಿತಗಳು ಎಲ್ಲವೂ ಮನುಷ್ಯನನ್ನು ಪರಿಪಕ್ವಗೊಳಿಸುವ ಪಾಠಗಳೆಂದು ಕವನ ತಿಳಿಸುತ್ತದೆ. ಸಂಕಷ್ಟದ ಸಮಯದಲ್ಲಿ ಧೈರ್ಯ ಮತ್ತು ನಂಬಿಕೆ ಮನುಷ್ಯನ ದೊಡ್ಡ ಶಕ್ತಿಗಳಾಗುತ್ತವೆ ಎಂಬ ಸಂದೇಶವನ್ನು ಕವಯತ್ರಿ ಪರಿಣಾಮಕಾರಿಯಾಗಿ ಹೇಳಿದ್ದಾರೆ. ಪ್ರತಿದಿನದ ಅನುಭವವೇ ಬದುಕಿನ ನಿಜವಾದ ಗುರು, ಸತ್ಕಾರ್ಯವೇ ಜೀವನದ ಶಾಶ್ವತ ಫಲ ಎಂಬ ಗಾಢ ಅರ್ಥ ಕವನದಲ್ಲಿ ಮೂಡಿಬಂದಿದೆ. ಒಟ್ಟಿನಲ್ಲಿ ಕವಯತ್ರಿ ಅಶ್ವಿನಿ ಪ್ರದೀಪ್ ಅವರ ಈ ಕವನ ಜೀವನದ ಪ್ರತಿಯೊಂದು ಪ್ರಶ್ನೆಯೂ ಹೊಸ ಪಾಠ ಕಲಿಸುತ್ತದೆ ಎಂಬ ಪ್ರೇರಣಾದಾಯಕ ಸಂದೇಶವನ್ನು ನಮ್ಮ ಮನಸ್ಸಿಗೆ ತಲುಪಿಸುತ್ತದೆ. ಕವಯತ್ರಿಗೆ ಅಭಿನಂದನೆಗಳು. ಇದು ಅಕ್ಷರವೇಣಿ ಸಾಹಿತ್ಯ ವೇದಿಕೆಯ ಕೊಡುಗೆ. ಇಂತಹ ಇನ್ನಷ್ಟು ಕವನ ವಾಚನದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.